ಆಂಜನೇಯ ಮಾತಾಡ್ತಾ ಇರೋದು. ಹೇಳಿ ಸರ್ ನಿಮ್ಮ ವಿಷಯ. ಸರ್ ಇದಕ್ಕೆ 4-5ನೇ ಸಲ ಫೋನ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ತೀರಾ ಕಟ್ ಮಾಡ್ತೀರಾ? ಏನಾದ್ರು ಇನ್ಫಾರ್ಮೇಷನ್ ಕೇಳಿದ್ರೆ ಏನು ಅಂತ ತಿಳ್ಕೊಬೇಕಲ್ವಾ, ಫಸ್ಟು ಕೇಳಬೇಕಲ್ವಾ? ಸರ್ ಒಂದು ನಿಮಿಷ ಸರ್ ನಾವು ಕಟ್ ಮಾಡೋದು ಸರ್, ಲೈನ್ ಕಟ್ ಆಗಿದೆ. ಏನು ಸರ್? ನಮಗೆ ಕಟ್ ಮಾಡೋ ಆಪ್ಷನ್ ಇಲ್ಲ ಸರ್, ಲೈನ್ ಕಟ್ ಹೇಳಿ ಸರ್ ಏನು ವಿಷಯ ಇದೆ. ಸರ್ ಬಸವನಗುಡಿಯಿಂದ ನಿನ್ನೆ 8:53ಕ್ಕೆ ಪಿಕಪ್ ಮಾಡ್ಕೊಂಡಿದ್ದೀನಿ. ಟೈಮು ಸರ್. ಒಂದು ಸೆಕೆಂಡ್ ಚೆಕ್ ಮಾಡ್ತಾ ಇದ್ದೀನಿ. ಇದೆ. 7:53ಕ್ಕೆ ಪಿಕಪ್ ಮಾಡ್ಕೊಂಡಿದ್ದೀನಿ. ಅದು ಎಷ್ಟು ಕಿಲೋಮೀಟರ್ ಇದೆ, ಏನು ಅಮೌಂಟ್ ಕೊಟ್ಟಿದ್ದೀರಾ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಒಂದು ನಿಮಿಷ ಸರ್, ಲೈನಲ್ಲಿ. ಸರ್ ಈ ಟ್ರಿಪ್ಪಲ್ಲಿ ಸರ್ ಯಾರ ಜೊತೆ ನಾನು ಕಾಲಲ್ಲಿ ಮಾತಾಡ್ಕೊಂಡಿದ್ದೀರಾ ನೀವು? ಸರ್ ರೂಟ್ ಚೇಂಜ್ ಸರ್, ಕಾಲಲ್ಲಿ ಯಾರ ಜೊತೆ ಮಾತಾಡ್ತಾ ಹೋಗ್ರ ಸರ್ ಈ ಟ್ರಿಪ್ಪಲ್ಲಿ? ಇಲ್ಲ ಸರ್. ರೂಟ್ ಚೇಂಜ್ ಮಾಡ್ಕೊಂಡಿರಲ್ಲ ಸರ್. ಎರಡನೇದು ನಿಮ್ಮ ಡೇಟಾ ಆಫ್ ಆಗಿತ್ತು ಅಥವಾ ಬೇರೆ ಆ್ಯಪ್ನ ಯಾವುದಾದ್ರು ಯೂಸ್ ಮಾಡ್ತೀವಿ? GPS ಇಶ್ಯೂ ಆಗಿದೆ ಸರ್ ಇದರಲ್ಲಿ. ಯಾವುದೂ ಇಲ್ಲ ಸರ್. ಸರ್ ಹೇಳಿ ಸರ್, ಕಂಪ್ಲೇಂಟ್ ರೈಸ್ ಮಾಡಬೇಕು. ನೆಟ್ ಆಫ್ ಮಾಡೋದು ಅಥವಾ ಬೇರೆ ಆ್ಯಪ್ನ ಯೂಸ್ ಮಾಡೋದು? ಸರ್ ನಾನು ಯಾವುದು ಮಾಡಿಲ್ಲ. ಆ ಥರ ನಿಮ್ಗೆ ಡೌಟ್ ಇತ್ತಪ್ಪ ಅಂದರೆ ಕಸ್ಟಮರ್ದು ಇರುತ್ತಲ್ವಾ, ಕಸ್ಟಮರ್ನ ಕೇಳ್ಕೊಳ್ಳಿ. ಆ ಥರ ಏನಾದ್ರು ಸರ್ ಒಂದು ನಿಮಿಷ, ನಿಮ್ಗೆ ಏನೋ ಆ ಥರ ಕಂಪ್ಲೇಂಟ್ ಇತ್ತು ಅಂದರೆ ಕಸ್ಟಮರ್ನ ಕೇಳಿ, ಓಕೆನಾ? ಅವ್ರಿಗೇನಾದ್ರು ಸಮಸ್ಯೆ ಆಗಿದೆಯಾ ಇಲ್ಲ ಬೇರೆ ಏನಾದ್ರು ಸಮಸ್ಯೆ ಇದೆಯಾ ಅವ್ರನ್ನ ಕೇಳ್ಬಿಟ್ಟು ನಮ್ಮ ಹತ್ರ ಮಾತಾಡಿ. ಅವ್ರಿಗೆ ಸಮಸ್ಯೆ ಅಲ್ಲ ಸರ್, ಅವರಿಂದ ಸಮಸ್ಯೆ ಅಲ್ಲ, ನಿಮ್ಮ ಮೊಬೈಲಿಂದ ಸಮಸ್ಯೆ ಆಗಿದೆ. ಮೊಬೈಲಿಂದ ಏನು ಸಮಸ್ಯೆ ಆಗಿದೆ? ನೆಟ್ ಆಫ್ ಆಗಿದೆ ಸರ್, ನಿಮ್ಮದು GPS ಆಫ್ ಆಗಿದೆ. ಸರ್ ನಾನು ಡ್ಯೂಟಿ ಮಾಡ್ಬೇಕಾದ್ರೆ ನೆಟ್ ಟೈಮ್ಗೆ ಬರ್ತಾವೆ ಸರ್. ಏನಕ್ಕೆ ಆಫ್ ಮಾಡಲಿ ನಾನು ಡ್ಯೂಟಿ ಮಾಡ್ಬೇಕಾದ್ರೆ ನೆಟ್ ಟೈಮ್ಗೆ ಸರ್ ಆಫ್ ಮಾಡಲಿ? ಸರ್ ಯಾಕೆ ಆಫ್ ಮಾಡಲಿಲ್ಲ? ಇಲ್ಲ ಆಫ್ ಆಗಿರೋದಕ್ಕೆ ಸರ್, ನಿಮ್ಮದು ನೀವು ಯಾವ ಥರ ಹೋಗಿರೋ ಅನ್ನೋದು ಟ್ರ್ಯಾಕ್ ಆಗ್ತಿಲ್ಲ ಇಲ್ಲಿ. GPS ಆಗಿದೆ ಸರ್ ನಿಮ್ಮದು. ಸರ್ GPS ಪ್ರಾಬ್ಲಮ್ ನಿಮ್ದಿರ್ಬೋದು, ನಂದಿಲ್ಲ, ಓಕೆನಾ? ನಾನು ಹೊಸದಾಗಿ ಡ್ಯೂಟಿ ಮಾಡ್ತಾ ಇಲ್ಲ ಇಲ್ಲಿ. ಸರ್ ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ತೀವಿ. GPS ನಮ್ಮನೇಲಿ ಆಫ್ ಆಗುತ್ತೆ. ಟ್ರಾವೆಲ್ ಮಾಡೋದು ನೀವಲ್ವ ಸರ್? ನೀವು ಯಾವ ಥರ ಹೋಗ್ತೀರಾ, ಯಾವ ರೂಟ್ನ ಫಾಲೋ ಮಾಡ್ತೀರಾ ಟ್ರ್ಯಾಕ್ ಆಗುತ್ತೆ. ನೀವು ರೂಟ್ನ ಚೇಂಜ್ ಮಾಡ್ಕೊಂಡಿದ್ದೀರಾ, ಬೇರೆ ರೂಟಿಗೆ ಹೋಗಿದ್ದೀರಾ? ಓಕೆ ಸರ್. ಹಲೋ ಆಫ್ ಆಗಿದೆ. ಹಲೋ ಹೇಳಿ ಸರ್, ನಿಮ್ಗೆ ಎಲ್ಲ ಅಲ್ಲ ಸರ್? ನೆಟ್ ಆಫ್ ಮಾಡೋಕ್ಕೆ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಏನು ಜ್ಞಾನ ಇದು ಮಾತಾಡ್ತೀರ ಇಲ್ಲೇ ಇದ್ರೆ ಮಾತಾಡ್ತೀರ ಅಂತ ಗೊತ್ತಾಯ್ತಿಲ್ಲ ನನಗೆ. ನೆಟ್ ಆಫ್ ಮಾಡೋಕ್ಕೆ ನಾನು ಡ್ಯೂಟಿ ಹಾಕೊಂಡು ಹೋಗ್ತಾ ಇರೋದು, ಹಾಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡಿದ್ದೀನಿ ತಾನೇ. ಸರ್ ಮಹಾತ್ಮ ಗಾಂಧಿ ರೋಡ್ ಬಂದು ಕಸ್ತೂರ್ಬಾ ರೋಡಲ್ಲಿ ಬಂದಾಗ ನಿಮ್ಮ ನೆಟ್ ಆನ್ ಆಗಿದೆ ಸರ್. ಸರ್ ಏನು ಮಾತಾಡ್ತಿದ್ದೀರಾ ಸರ್, ನಿಮ್ಗೆ ಅರ್ಥ ಆಯ್ತಾ ಇದೆಯಾ? ಸರ್ ನೀವು ಹೇಳ್ತೀರಾ ಸರ್ ನೆಟ್ ಆನ್ ಇದೆ ಅಂತ, ಆದರೆ ನಿಮ್ಮ GPS ಆಫ್ ಆಗಿದೆ ಸರ್. ಸರ್ ನನ್ನ GPS ಸರ್ ಏನಕ್ಕೆ ಸರ್ ಆಫ್ ಆಯ್ತದೆ? ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ, ನಾನು ಆಟ ಆಡಕ್ಕೆ ಹೋಗ್ತಾ ಇಲ್ಲ, ನಾನು ಡ್ಯೂಟಿ ಮಾಡಕ್ಕೆ ಹೋಗಿರೋದು. ಅರ್ಥ ಆಯ್ತಾ ಇದೆಯಾ? ನೆಟ್ ಆಫ್ ಮಾಡ್ಕೊಂಡು ನಾನು ಡ್ಯೂಟಿ ಮಾಡಲಾ? ಸರ್ ಊಬರ್ ಆ್ಯಪು ಮತ್ತು ಗೂಗಲ್ ಮ್ಯಾಪ್ನ ಸರ್ ಅಪ್ಡೇಟ್ ಮಾಡ್ಕೊಳ್ಳಿ. ಏನು ಹೇಳಿ ಸರ್ ಅಪ್ಡೇಟ್ ಇದೆಯಾ ಅಂತ ಸರ್? ನೆನ್ನೆ ಬೆಳಗ್ಗೆ ಒಂದು ನಿಮಿಷ ನಾನು ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆನ್ನೆ ಬೆಳಗ್ಗೆನೆ ಅಪ್ಡೇಟ್ ಮಾಡ್ಕೊಂಡೆ ಹೋಗಿರೋದು ನಾನು ಎಲ್ಲಾನು. ಸರ್ ಆ ಥರ ಇದ್ದಿದ್ರೆ ಸರ್ ನಿಮ್ಮ ನೆಟ್ ಇರ್ತಿತ್ತಲ್ಲ ಸರ್, ಆಫ್ ಆಗಿದೆ ನೋಡಿ ಸರ್ GPS. ಏನ್ರಿ ಎಷ್ಟು ಜನಕ್ಕೆ ಇದೇ ತರ ಮೋಸ ಮಾಡ್ತೀರಾ? ಒಬ್ರಿಗೆ ಇಬ್ರಿಗಾದ್ರೆ ಏನೋ ಇದು ಮಾಡ್ಬೋದು, ಎಲ್ರಿಗೂ ಇದೇ ತರ ಮೋಸ ಮಾಡ್ತೀರಲ್ರಿ. ಊಬರ್ ಏನಕ್ರಿ ಮಾಡಿಕೊಂಡಿದ್ದೀರಾ? 400-500 ರೂಪಾಯಿ ಒಬ್ಬನ ಹೊಟ್ಟೆ ಮೇಲೆ ಹೊಡೆದ್ರೆ ಏನ್ರಿ ಇದು? ಜೀವನ ಮಾಡೋದು ಹೆಂಗ್ರಿ ನಾವು? ಎಣ್ಣೆ ಬಾಡಿಗೆಲ್ಲ 400-500 ರೂಪಾಯಿ ಹೊಡಿತಿದ್ದೀರಲ್ರಿ ನೀವು? ಆಯ್ತು ಸರ್, ನಮ್ಮ ಪ್ರಾಬ್ಲಮ್ ಇದ್ರೆ ನೀವು ಟ್ರಾವೆಲ್ ಮಾಡಿರೋದು 8 ಕಿಲೋಮೀಟರ್ ಅಂತ ನಿಮ್ಮ ಮೊಬೈಲ್ ತೋರಿಸೋದು ಚೆಕ್ ಮಾಡ್ಕೊಳ್ಳಿ ಸರ್. ಏನು ಹೇಳಿ? ನಮ್ಮ ಪ್ರಾಬ್ಲಮ್ ಆಗಿದ್ರೆ ನಿಮ್ಮ ಮೊಬೈಲೇ ಹೇಳುತ್ತೆ ಸರ್ ನೀವು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀರ ಅಂತ. ನಿಮ್ಮ ಮೊಬೈಲ್ GPS ಟ್ರ್ಯಾಕ್ ಮಾಡಿ ನಿಮ್ಮದೇ ಮೊಬೈಲ್ ಹೇಳುತ್ತೆ ಎಷ್ಟು ಕಿಲೋಮೀಟರ್. ಹಲೋ ಒಂದು ನಿಮಿಷ ಇರ್ರಿ. ಬಸವನಗುಡಿಯಿಂದ ವೈಟ್ ಫೀಲ್ಡ್ಗೆ ಹೋದ್ರೆ 100 ರೂಪಾಯಿ ಯಾವನಾದ್ರು ಅಮೌಂಟ್ ಕೊಡ್ತಾನ? ಅಲ್ಲಿಂದ ಅಲ್ಲಿಗೆ ಏನು 5 ಕಿಲೋಮೀಟರ್ ಐತಾ 6 ಕಿಲೋಮೀಟರ್ ಇದೆಯಾ? ಸರ್ ಮುಂಚೆ ಎಷ್ಟು ತೋರಿಸಿತ್ತು ಸರ್ ನನಗೆ? 422 ರೂಪಾಯಿ ತೋರಿಸಿದೆ.
ಆ ರೂಟ್ಗೆ 422 ರೂಪಾಯಿ ಕೊಡ್ತಾರೆ. ನಿಮ್ಮ ಜಿ ಪಿ ಎಸ್ ಆಫ್ ಆಗಿರ್ತಾರೆ, ಅಮೌಂಟ್ ಕೌಂಟ್ ಆಗಿಲ್ಲ ಸರ್. ಎಲ್ಲಿಂದ ನಿಮ್ಮ ನೆಟ್ ಚಾಲು ಆಗಿದೆ, ಎಲ್ಲಿಂದ ನೀವು ಟ್ರಾವೆಲ್ ಮಾಡಿದ್ರೆ ಅಲ್ಲಿಂದ ಬಂದು 105 ರೂಪಾಯಿ ಅಷ್ಟೇ ಕೌಂಟ್ ಆಗಿದೆ ಸರ್. ಉಳಿಕೆ ಅಮೌಂಟ್ ಕೌಂಟ್ ಆಗ್ಬೇಕಂದ್ರೆ ಏನಕ್ರಿ ಮಾತಾಡ್ತೀರಾ? ಸುಮ್ಮನೆ ಎಲ್ಲಾರು ಮನೆ ಕಳ್ರಿ ಹೋಗ್ಬಿಟ್ಟು. ನಾ ಕಂಪ್ಲೇಂಟ್ ರೈಸ್ ಮಾಡಿರ್ತೀನಿ ಸರ್, 12 ಸಾವಿರ ವೇಟ್ ಮಾಡಿ. ಮನೇಲಿ ಮನೆ ಕಂಬಿಡ್ರಿ. ಏನಕ್ಕೆ ಸಿಸ್ಟಮ್ ಏನಕ್ರಿ ಇಟ್ಕೊಂಡು ಎಲ್ಲರನ್ನ ಹಾಳು ಮಾಡ್ತೀರಾ? ಸರ್ ಇಲ್ಲಿ ತೋರಿಸೋದನ್ನ ನಿಮ್ಗೆ ಹೇಳ್ತೀವಿ ಸರ್. ಏನ್ ಹೇಳಿ ಸರ್ ಇಲ್ಲಿ ಏನು ತೋರಿಸಿಲ್ಲ ಸರ್ ಅದನ್ನ ಹೇಳ್ತೀವಿ. ಏನ್ರಿ ತೋರ್ಸೋದು ನಿಮ್ಗೆ? ಏನ್ರಿ ತೋರ್ಸೋದು? ಏನು ಹೊಸದಾಗಿ ಡ್ಯೂಟಿ ಮಾಡ್ತಾ ಇದ್ದೀನಿ ಅನ್ನೋ ಥರ ಹೇಳ್ತಾ ಇದೀರಲ್ರಿ ನೀವು? ಸರ್ ಹೊಸ ಡ್ಯೂಟಿ ಅಲ್ಲ ಸರ್, ಎಲ್ಲವನ್ನ ಹೇಳ್ತಿರೋದು. ಮತ್ತೆ ಏನು ಇವತ್ತೇ ಡ್ಯೂಟಿ ಮಾಡ್ತಾ ಇದ್ದೀನ ನಾನು? ಡ್ಯೂಟಿ ಇವತ್ತಂತ ಹೇಳ್ತಿಲ್ಲ ಸರ್. ನೋಡ್ರಿ, ಅವೆಲ್ಲ ಕಥೆನೇ ಹೇಳ್ಬೇಡ್ರಿ. ಅಮೌಂಟ್ ರಿಟರ್ನ್ ಬರಬೇಕು, ಇಲ್ಲ ಅಂದ್ರೆ ID ಕ್ಯಾನ್ಸಲ್ ಮಾಡ್ಕೊಂಬಿಡಿ. ನಿಮ್ಮ ಹತ್ರ ನಿಮ್ಗೋಸ್ಕರ ದುಡಿಬೇಕಂತ ನಾನು ಇಲ್ಲ ಇಲ್ಲಿ. ನನ್ನ ಆಟೋ ನನ್ನ ಗ್ಯಾಸು ಆಯ್ತಾ? ನಾನು ದುಡಿದ್ಬಿಟ್ಟು ನನ್ನ ಗ್ಯಾಸ್ ಹಾಕೊಂಡು ನಾನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ. ನಿಮ್ಗೋಸ್ಕರ ದುಡಿಯೋ ಅವಶ್ಯಕತೆ ಇಲ್ಲ ನನಗೆ. ಸರಿ ಸರ್, ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ಸರ್, ವೇಟ್ ಮಾಡಿ. ನೈಟಿಂದ ಹೇಳ್ತಾ ಇದ್ದೀನಿ, ಇದೇ ಥರ ಆಟೋಗಳು ಆಡ್ತಾ ಇದ್ದೀರಾ? ಇದೇ ಥರ ಎಷ್ಟು ಜನಕ್ಕೆ ಮೋಸ ಮಾಡ್ತಾ ಇದ್ದೀರಾ ಅದೇ ಡೈಲಿ? ಸರ್ ಮೋಸ ಅಲ್ಲ ಸರ್, ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಇರೋದು ಸರ್. ಸುಮ್ಮನೆ ಇರಿ. ನಮ್ಮ ಕಡೆಯಿಂದ ಹೆಂಗ್ರಿ ಪ್ರಾಬ್ಲಮ್ ಆಗುತ್ತೆ? ಹೆಂಗ್ರಿ ಆಗುತ್ತೆ ಪ್ರಾಬ್ಲಮ್? ನೆಟ್ ಆಫ್ ಆಗಿದೆ ಅಂತ ಹೇಳ್ತಿದ್ದೀನಲ್ಲ ಸರ್. ನೆಟ್ ಏನು ಶಾರ್ಟೇಜ್ ಆಫ್ ಮಾಡಲ ನಾನು? ಏನು ಮಾತಾಡ್ತಾ ಇದ್ದೀರಾ ನೀವು? ಡ್ಯೂಟಿ ಮಾಡಕ್ ಹೋಗಿರೋದು, ನೆಟ್ ಏನು ಕ್ರಾಪ್ ಮಾಡಲಿ ನಾನು? ಸರ್ ನೆಟ್ ಆನ್ ಮಾಡಿದ್ರೆ ಸರ್ ನಿಮ್ಮ ಜಿ ಪಾಸ್ ಆಫ್ ಹೊಟ್ಟೆಗೆ ಏನು ತಿಂತೀರಾ? ಏನು ಮಾತಾಡ್ತಾ ಇದ್ದೀರಾ ನೀವು? ನೆಟ್ ಆಫ್ ಮಾಡ್ಕೊಂಡು ಯಾವನಾರು ಡ್ಯೂಟಿ ಮಾಡ್ತಾನ? ಕಂಪ್ಲೇಂಟ್ ರೈಸ್ ಮಾಡಿರ್ತೀನಿ ಸರ್. ಮಾಡ್ರಿ, ಕಂಪ್ಲೇಂಟ್ ರೈಸ್ ಮಾಡ್ರಿ. ಅವ್ನು ಯಾವನ್ ಮಾಡ್ತಾನೆ ಮಾಡಲಿ.